ನಮಸ್ಕಾರ ಪ್ರೇಕ್ಷಕರೇ, ಇದು ಕ್ಲಿಕ್ ಆನ್ ಫಿಲ್ಮ್ಸ್ ಎಂಟರ್ಟೈನ್ಮೆಂಟ್ ಚಾನಲ್ನಿಂದ ಈ ಕಗ್ಗ ಪ್ರವಚನದ ತುಂಬ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇನ್ನು ಮುಂದೆನೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ದೇವರೆಂಬುದೇನು ಕಗ್ಗತ್ತಲ ಗವಿಯೇ, ನಾವರಿಯಲಾರದೆಲ್ಲದರ ಒಟ್ಟು ಹೆಸರೇ, ಕಾವನೊರ್ವನಿರಲ್ಕೆ ಜಗದ ಕಥೆಯೇಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ, ಒಗಟೆಯೇ ನೀ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು, ಜಗವ ನಿರ್ಮಿಸಿದ ಕೈ ಒಂದಾದೊಡೆ ಏಕೆಂತು ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಇವೆರಡು ಕಗ್ಗದಲ್ಲೂ ಕೂಡ ಸೇಮ್ ಒಂದೇ ಥರದಂತಹ ಒಂದು ಪ್ರಶ್ನೆ ಬರುತ್ತೆ. ದೇವರು ಅಂತಂದರೆ ಏನು? ಅದೇನು ಒಂದು ಕಗ್ಗಂಟೆ, ಒಗಟೆ, ನಮಗೆ ಅರ್ಥ ಆಗದಲ್ಲೇ ಇರ್ತಕ್ಕಂಥದ್ದು ಒಂದು ವಿಷಯವೇ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲ ಥರ ಆ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಎಲ್ಲದರ ಒಂದು ಅರ್ಥವಾಗದಲ್ಲೇ ಇರತಕ್ಕಂತಹ ಒಂದು ಹೆಸರೇ ಅನ್ನೋದನ್ನು ಇಲ್ಲಿ ಮಾನ್ಯ ಗುಂಡಪ್ಪನವರು ಒಂದು ಪ್ರಶ್ನಾರೂಪಕವಾಗಿ ಇಡ್ತಾ ಇದ್ದಾರೆ. ಈ ಜಗತ್ತನ್ನು ಕಾಯೋದಕ್ಕೆ ಒಬ್ಬ ಇರಬೇಕಾದ್ರೆ ಕಾವನೊರ್ವನಿರಲ್ಕೆ ಈ ಜಗದ ಕಥೆ ಏಕಿಂತು, ಈ ಜಗತ್ತಿನ ಕಥೆ ಯಾಕೆ ಈ ರೀತಿ ಆಗ್ತಾ ಇದೆ? ಸಾವು ಹುಟ್ಟುಗಳು, ನೋವು ನಲಿವುಗಳು ಇವೆಲ್ಲ ಇದೆಯಲ್ಲ, ಯಾತಕ್ಕೆ? ಇದರ ಅರ್ಥವೇನು? ದೇವರು ಅಂತಂದರೆ ಅಷ್ಟೊಂದು ಗುಹ್ಯನೇ, ಗಹನನೇ, ಅರ್ಥವಾಗದಲ್ಲೇ ಇರ್ತಕ್ಕಂಥವನೇ ಅನ್ನೋದಾದರೆ ಅದು ಇದೆ, ದೇವರು ಇದ್ದಾನೆ ಅಂತಕ್ಕಂಥದ್ದಂತೂ ಒಂದು ನಿಜವಾದ ವಿಷಯ ಅಲ್ವಾ? ಆದರೆ ಅವನು ಇದ್ದಾನೆ ಅನ್ನೋದಕ್ಕೆ ನಮಗೆ ಪ್ರೂಫ್, ಕರೆಕ್ಟಾದ ಪ್ರೂಫ್ ಎಲ್ಲಿದೆ, ಎಲ್ಲಿ ಸಿಗ್ತಾ ಇದೆ? ಒಂದು ವೇಳೆ ಆ ರೀತಿ ಪ್ರೂಫ್ ಸಿಕ್ಕಿದ್ದಿದ್ರೆ, ನಿರ್ದಿಷ್ಟವಾದ ಒಂದು ಉತ್ತರ ಸಿಕ್ಕಿದ್ದಿದ್ರೆ ನಮಗೆ ಆ ದೇವರ ರೂಪ, ಆಕಾರ, ಸ್ವರೂಪ, ಅವನ ಕಾರ್ಯವೈಖರಿ ಎಲ್ಲ ಗೊತ್ತಾಗ್ತಾ ಇತ್ತು ಅಲ್ವಾ? ಆದರೆ ಯಾವುದೂ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಮನುಷ್ಯರು ಈ ದೇವರ ಬಗ್ಗೆ ಯೋಚನೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ದೇವರ ಬಗ್ಗೆ ವಿವರಣೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವರ ಭಾವಕ್ಕೆ, ಅವರವರ ಯೋಚನೆಗೆ ತಕ್ಕಂತೆ ಕೊಡ್ತಾರೆ. ಈ ವೈಜ್ಞಾನಿಕವಾಗಿ ನೋಡುವಾಗ ಕೂಡ ದೇವರ ಬಗ್ಗೆ ನಮಗೆ ಸರಿಯಾದ ಒಂದು ಅರ್ಥ ಸಿಗ್ತಾ ಇಲ್ಲ. ಈ ದೇವರು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಯಾರು ಹೇಳ್ತಾರೆ? ಯಾರು ಈ ಒಂದು ಒಗಟನ್ನು ಬಿಡಿಸ್ತಾರೆ? ಈಗ ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಮನುಷ್ಯ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಆಸ್ಪತ್ರೆಯಲ್ಲಿ ICUನಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಒಬ್ಬರು ವೈದ್ಯರು, ಚೆನ್ನಾಗಿ ಓದ್ಕೊಂಡು ಬಂದಿರತಕ್ಕಂಥ ವೈದ್ಯರು ಒಳಗಡೆ ಹೋಗಿ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಚೆ ಬಂದ ಮೇಲೆ ಏನು ಹೇಳ್ತಾರೆ? ಏನು ಡಾಕ್ಟ್ರೇ ಹೇಗಿದ್ದಾನೆ ಅಂತ ಕೇಳಿದ್ರೆ, ನಾವು ಮಾಡೋ ಪ್ರಯತ್ನ ಮಾಡಿದ್ದೀವಪ್ಪ, ಮುಂದಿನದೆಲ್ಲ ಭಗವಂತನಿಗೆ ಬಿಟ್ಟಿದ್ದು ಅಂತೇಳಿ ಹೇಳ್ತಾರೆ. ಭಗವಂತನ ಪ್ರಾರ್ಥನೆ ಮಾಡಿ ಅಂತೇಳಿ ಹೇಳ್ತಾರೆ ಅಲ್ವಾ? ವೈಜ್ಞಾನಿಕವಾಗಿ ಕೂಡ ನಮಗೆ ಸರಿಯಾದ ಒಂದು ಅರ್ಥ ಈ ದೇವರ ಬಗ್ಗೆ ಸಿಗ್ತಾ ಇಲ್ಲ. ಈ ಜಗವನ್ನು ನಿರ್ಮಿಸಿರತಕ್ಕಂತಹ ದೇವರು ಇರಬೇಕಾದ್ರೆ ಅವನು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕಲ್ವಾ? ಈ ಸಾವು ಹುಟ್ಟುಗಳು, ಅವನು ತಾನೇ ನಿರ್ಮಿಸಿದ ಈ ಜೀವ ಜಂತುಗಳನ್ನು ಪ್ರೀತಿಯಿಂದ, ವಾತ್ಸಲ್ಯದಿಂದ ಕಾಣಬೇಕಲ್ವ? ಯಾತಕ್ಕೆ ಈ ರೀತಿ ಹುಟ್ಟು, ಸಾವು, ನೋವು, ನಲಿವು ಇವನ್ನೆಲ್ಲ ಕೊಡ್ತಾ ಇದ್ದಾನೆ? ಇದೊಂದು ಪ್ರಶ್ನೆಯಾಗಿ ಉಳಿದಿದೆ. ಈ ಜಗತ್ತು ಒಂದು ಒಗಟು ಅಂತ ಹೇಳ್ತಾ ಇದ್ದಾರೆ. ಈ ಒಗಟನ್ನು ಬಿಡಿಸುವಂಥವರು ಯಾರು? ಈ ಜಗತ್ತನ್ನು ಸೃಷ್ಟಿ ಮಾಡಿರತಕ್ಕಂತಹ ಕೈ ಒಂದೇ ಅನ್ನೋದಾದರೆ, ಆ ಭಗವಂತ ಒಬ್ಬನೇ ಅನ್ನೋದಾದರೆ, ಯಾಕೆ ಈ ಬಗೆ ಬಗೆಯ ಜೀವಗತಿ, ಯಾಕೆ ಈ ರೀತಿ ವೈವಿಧ್ಯಮಯವಾದ ಒಂದು ಜೀವನ ಪ್ರತಿಯೊಬ್ಬ ಮನುಷ್ಯನಲ್ಲೂ, ಪ್ರತಿಯೊಬ್ಬ ಪ್ರಾಣಿಯಲ್ಲೂ ಯಾಕೆ ಈ ವೈವಿಧ್ಯತೆ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈ ಹಿಂದೆ ಹೇಳಿದಂತೆ ಈ ಒಂದು ಗುಟ್ಟನ್ನು ಭೇದಿಸೋದಕ್ಕೆ ಯಾರಿಂದನೂ ಸಾಧ್ಯವಾಗ್ತಾ ಇಲ್ಲ. ಈ ಜಗತ್ತಿನ ಜೀವರಾಶಿಗಳಲ್ಲಿ ವೈವಿಧ್ಯತೆ ಇದೆ. ಒಬ್ಬ ಮನುಷ್ಯ ಇದ್ದಂತೆ ಇನ್ನೊಬ್ಬ ಮನುಷ್ಯ ಇಲ್ಲ, ಒಬ್ಬನ ಬುದ್ಧಿ ಇದ್ದಂತೆ ಇನ್ನೊಬ್ಬ ಮನುಷ್ಯನ ಬುದ್ಧಿ ಇಲ್ಲ ಅಲ್ವೇ? ಇದಕ್ಕೆಲ್ಲ ಕಾರಣ ಏನು? ಕಾವನೊರ್ವನಿರಲ್ಕೆ ಜಗದ ಕಥೆ ಏಕೆಂತು ಮಂಕುತಿಮ್ಮ ಅಂತೇಳಿ ಗುಂಡಪ್ಪನವರು ಕೇಳ್ತಾ ಇದ್ದಾರೆ.
ಒಬ್ಬನ ನೋವಿನ ಕಾರಣ ಇನ್ನೊಬ್ಬನಿಗೆ ಇರೋದಿಲ್ಲ, ಅದು ಬೇರೆ ರೀತಿಯೇ ಇರುತ್ತೆ ಅಲ್ವಾ. ಉದಾಹರಣೆಗೆ ತಗೊಳ್ಳೋದಾದರೆ, ಈಗ ಇದು ಬರೀ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಮೃಗಗಳಿಗೂ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಈ ಕಾಡಿನಲ್ಲಿ ಒಂದು ಪ್ರಾಣಿ, ಉದಾಹರಣೆಗೆ ಒಂದು ಜಿಂಕೆ ತನ್ನ ಆಹಾರವನ್ನು ಹುಡುಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಒಂದು ಚಿರತೆ ಬಂದು ಅದು ಆಹಾರ ಹುಡುಕೊಂಡು ಬರ್ತಾ ಇರುತ್ತೆ. ಇಬ್ಬರದು ಕಾರಣ ಒಂದೇ, ಎರಡು ಪ್ರಾಣಿಗಳದ್ದು ಕಾರಣ ಒಂದೇ. ಆದರೆ ಚಿರತೆಯನ್ನು ನೋಡಿದಂತಹ ಜಿಂಕೆ ತಾನು ಪ್ರಾಣ ಭಯದಿಂದ, ಸಂಕಟದಿಂದ, ಹೆದರಿಕೆಯಿಂದ ಓಡಿ ಹೋಗುತ್ತೆ. ಆದರೆ ಚಿರತೆ ತನಗೆ ಆಹಾರ ಸಿಕ್ಕಿತು ಅನ್ನತಕ್ಕಂಥ ಸಂತೋಷದಿಂದ ಆ ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗುತ್ತೆ, ಹೌದಲ್ವಾ. ಕಾರಣ ಒಂದೇ ಆದರೂ ಬೇರೆ ಬೇರೆಯಾದಂತಹ ಒಂದು ಅನುಭವ. ಚಿರತೆಗೆ ಸಂತೋಷದ ಅನುಭವ, ಜಿಂಕೆಗೆ ದುಃಖದ ಅನುಭವ. ಈ ವೈವಿಧ್ಯತೆ ಯಾತಕ್ಕೆ ಬೇಕು? ದೇವರು ಯಾಕೆ ಈ ರೀತಿ ಮಾಡಿದ್ದಾನೆ? ತಾನೇ ಹುಟ್ಟಿಸಿರತಕ್ಕಂತಹ ಎಲ್ಲ ಪ್ರಾಣಿಗಳಲ್ಲೂ, ತಾನೇ ಸೃಷ್ಟಿ ಮಾಡಿರ್ತಕ್ಕಂತಹ ಎಲ್ಲ ಪ್ರಾಣಿಗಳಲ್ಲೂ ಸಮಾನತೆ ಇರಬೇಕಲ್ವಾ? ಸಮಾನತೆ ಇಲ್ವಲ್ಲ? ಇದು ಒಂದು ಪ್ರಶ್ನೆ. ಅಷ್ಟೇ ಅಲ್ಲದೇ ಮನುಷ್ಯನೇ ತಗೊಳ್ಳಿ, ಮನುಷ್ಯ ಎಂದು ಸುಖವಾಗಿರ್ತಾನೆ, ಸಂತೋಷವಾಗಿರ್ತಾನೆ. ಆದರೆ ನಾಳೆ ಅದೇ ಸಂತೋಷ ಇರೋದಕ್ಕೆ ಸಾಧ್ಯ ಇಲ್ಲ, ದುಃಖ ಇರಬಹುದು. ಇಂದು ಇದ್ದಂತಹ ಮಿತ್ರ ನಾಳೆ ಶತ್ರುವಾಗಿರ್ಬೋದು. ಇಂದು ಆರೋಗ್ಯವಾಗಿದ್ದ ಮನುಷ್ಯ ನಾಳೆ ಅನಾರೋಗ್ಯದಿಂದ ಇರಬಹುದು. ಈ ರೀತಿ ವೈವಿಧ್ಯತೆ ಇದೆ. ಇದು ಒಂದು ವಿಚಿತ್ರ ಅನಿಸೋದಿಲ್ವೇ? ಇದೆಲ್ಲ ಒಂದು ಪ್ರಶ್ನೆ ಅನಿಸೋದಿಲ್ವೇ ನಮಗೆಲ್ಲ? ಈ ಎಲ್ಲ ಒಂದು ವೈವಿಧ್ಯತೆಗೆ ಕಾರಣ ಯಾರು ಅಂತ ಮಾನ್ಯ ಗುಂಡಪ್ಪನವರು ಈ ಕಗ್ಗಗಳಲ್ಲಿ ತಮ್ಮ ಪ್ರಶ್ನೆಯನ್ನು ಮುಂದೆ ಇಡ್ತಾರೆ.